ಶೂ ಒಳಗಡೆ ನೀರು, ಪ್ಯಾಂಟ್ ಒಳಗಡೆ ನೀರು, ಜರ್ಕಿನ್ ಒಳಗಡೆ ನೀರು, ಇವಾಗ ಚಡ್ಡಿ ಒಳಗಡೆ ನೀರು ಹೋಗ್ತಾ ಇದೆ. ಇವಾಗ ಮಳೆ ಬಂತು ಅಂತಂದರೆ ಇದು ಈ ಕಡೆ ಬೀಳೋ ವಾಟ್ರ್ ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಹೋಗುತ್ತೆ, ಅದೇ ಈ ಕಡೆ ಬೀಳೋ ವಾಟ್ರ್ ಬಂದ್ಬಿಟ್ಟು ವೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಯಾರೆಲ್ಲ ಇಲ್ಲಿ ನನಗಾಗಿ ನೀನು ಜೊತೆಯಾಗಿರು ನೀನು ಕೊನೆಗಾಲಕ್ಕೂ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ನೋಡ್ತವ್ರೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆ, ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಎಕ್ಸಾಮ್ ಕಿಟ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಸ್ಟೈಲ್ ನೋಡಿ, ಹೆಲ್ಮೆಟ್ ಹಾಕಿ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಡೋಂಟ್ ಮೈಂಡ್ ಅಬೌಟ್ ಮೈ ಹೇರ್ ಸ್ಟೈಲ್. ಸೊ ನಾವಿವತ್ತು ಹೋಗ್ತಾ ಇರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಮಾನ್ಸೂನ್ ರೈಡು. ಒಂದು ಒಳ್ಳೆ ದೇವ್ರ ದರ್ಶನ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಈ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ನಾನಿವತ್ತು ಕೊಡಗು ಡಿಸ್ಟಿಕ್ ಸೋಮಪೇಟೆ ಶಾಂತಹಳ್ಳಿಲಿದ್ದೀನಿ. ಇದು ನಮ್ಮ ಕುಮಾರಲಿಂಗೇಶ್ವರ ದೇವಸ್ಥಾನ ಅಂತ. ತುಂಬ ಇಷ್ಟ ಇದೆ ಈ ಟೆಂಪಲ್ಗೆ. ಹಲೋ, ವ್ಲಾಗ್ ಮಾಡ್ತಾ ಇದ್ದೆ. ನೀವು ಶಾಂತಹಳ್ಳಿ ಅಂದರೆ ಸೋಮಪೇಟೆ. ವಿಕಿಲ್ ಅಂತ. ಹೆಸರು ಆಕಾಶ್ ಅಂತ. ಹೌದಾ, ನೋಡಿದ್ರಾ ಯಾವ್ದಾದ್ರು ಬ್ಲಾಗ್ ನಂದು? ಇಲ್ಲ, ಪರಿಚಯ ಇಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ನಾನು ಸೋಮಪೇಟೆನು ಎಕ್ಸಾರ್ಮಿ ಕಿಡ್ ಅಂತ ಇದೆ ನೋಡಿ. ಬಿಸ್ಲೆ ಘಾಟಲ್ಲಿ ಮಳೆ ಬಂದರೆ ಬ್ಯೂಟಿಫುಲ್ ಘಾಟು. ತುಂಬ ಜನ ಈ ರೋಡ್ನ ಎಕ್ಸ್ಪ್ಲೋರ್ ಮಾಡಲ್ಲ. ಏನಕ್ಕೆ ಅಂತಂದರೆ ತುಂಬ ಕಂಜೆಸ್ಟೆಡ್ ಆಗಿದೆ, ಹಾಗೆ ರೋಡ್ ಬೇರೆ ಚೆನ್ನಾಗಿಲ್ಲ. ಅದಕ್ಕೆ ಮೋಸ್ಟ್ ಆಫ್ ದ ಜನ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋರು ಸಕಲೇಶ್ಪುರ ಹೋಗಿ ಅಲ್ಲಿಂದ ಶಿರಡಿ ಘಾಟ್ಗೆ ಹೋಗ್ತಾರೆ. ಸೊ ತುಂಬ ಬ್ಲಾಗ್ಸು ಈ ರೋಡಲ್ಲಿ ಬಂದಿಲ್ಲ. ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾರೆ. ಏನಕ್ಕೆ ಡೇಂಜರಸ್ ಅಂತಂದರೆ, ನೀವು ಒಂದು ಸಲ ಬಿಸ್ಲೆ ಘಾಟ್ ಎಂಟ್ರ್ ಆದರೆ ಯಾವುದೇ ಥರ ಅಂಗಡಿನೂ ಸಿಗೋಲ್ಲ, ಹಾಗೆ ನಿಮಗೆ ನೆಟ್ವರ್ಕ್ ಸಿಗೋಲ್ಲ. ಇನ್ ಕೇಸ್ ಏನಾದರೂ ಗಾಡಿ ಬ್ರೇಕ್ ಡೌನ್ ಆಯಿತು, ಇಲ್ಲ ಇನ್ ಕೇಸ್ ಏನಾದರೂ ಆದರೆ ಆನ್ ಯುವರ್ ಓನ್, ನೀವೇನು ಮಾಡೋಂಗಿಲ್ಲ. ಬಟ್ ನೇಚರ್ ವೈಸ್ ಅಂತೂ ಸಕ್ಕತ್ತಾಗಿದೆ. ಸೊ ಬನ್ನಿ, ಒಂದು ಒಳ್ಳೆ ರೈಡ್ ಎಂಜಾಯ್ ಮಾಡೋಣ. ಮಾನ್ಸೂನ್ ರೈಡ್ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಸಿಕ್ಕಿದ್ರೆ ವಾವ್, ನಮ್ಮ ಭಾಗ್ಯ. ಮಳೆ ಸಿಗದೆ ಹೋದರೆ ಏನು ಮಾಡೋಂಗಿಲ್ಲ. ಐ ಹೋಪ್ ನಿಮ್ಗೊಂದು ಒಳ್ಳೆ ರೈಡ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಗೈಸ್. ರೂಟ್ ಮ್ಯಾಪ್ ಹೆಂಗಿದೆ ಅಂತಂದರೆ, ನಾವು ಫಸ್ಟು ಬಿಸ್ಲೆ ಎಂಟರ್ ಆಗ್ತೀವಿ. ಅಲ್ಲಿಂದ ಬಿಸ್ಲೆ ವ್ಯೂ ಪಾಯಿಂಟ್ ನೋಡೋಣ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋದರೆ ಗಡಿ ಚೌಡಿ ಅಂತಿದೆ, ಅಲ್ಲಿಂದ ಸ್ಟ್ರೇಟು ಧರ್ಮಸ್ಥಳ. ಸೊ ಧರ್ಮಸ್ಥಳದಲ್ಲಿ ಇವತ್ತು ಸ್ಟೇ ಆಗಿ ನಾಳೆ ಹೊರಟ್ರೆ ನಾಳೆ ಸುಬ್ರಹ್ಮಣ್ಯ ರಿಟರ್ನು. ಸುಬ್ರಹ್ಮಣ್ಯದಿಂದ ರಿಟರ್ನ್ ಸೇಮು ಬಿಸ್ಲೆ ಘಾಟಿಂದ ಮನೆ. ಫುಲ್ಲು ಕಿಟ್ಟಾಗಿದ್ದಾಳೆ, ಜಾಸ್ತಿ ಲಗೇಜ್ ತೊಗೊಂಡಿಲ್ಲ. ಆಬ್ವಿಯಸ್ಲಿ ನಾನು ಒಂದಿನ ಕೊಟ್ರೆ ಮಿನಿಮಮ್ ಅಂದರೆ ಒಂದು 10 ಡೇಸಿಗೆ ಲಗೇಜ್ ಇರುತ್ತೆ. ಬಟ್ ಯೂಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಅಷ್ಟು ಲಗೇಜ್ ಇರಬೇಕು, ಇಲ್ಲಾಂತಂದರೆ ನನಗೆ ಸ್ಯಾಟಿಸ್ಫೈನೇ ಇರಲ್ಲ. ಸೊ ಇದು ಫಾಲ್ಕಾ ಲುಕ್. ನಮ್ಮ ಗ್ಯಾಂಗಲ್ಲಿ ಹ್ಯಾಂಡ್ಸಮ್ ಆಗಲಿ, ಟ್ಯಾಲೆಂಟಲ್ಲಿ ಆಗಲಿ, ಬ್ಯೂಟಿಲಿ ಆಗಲಿ ಇವನೇ ತಾನೇ ಫಸ್ಟು. ಸೊ ತುಂಬ ಟೈಮ್ ಆಗಿತ್ತು ನಾನು ಈ ಟೆಂಪಲಿಗೆ ಬರದೆ. ಶಾಂತಹಳ್ಳಿಲಿ ಕುಮಾರಲಿಂಗೇಶ್ವರ ಅಂತ ಟೆಂಪಲ್ ಇದು. ನೀವು ಮಾಂದಲ್ಪಟ್ಟಿ, ಮಲ್ಲಳ್ಳಿ ಹೋಗ್ತಾ ಇರುವಾಗ ಆನ್ ದ ವೇ ಟೆಂಪಲ್ ಸಿಗುತ್ತೆ. ನೋಡಿ ಏನು ವ್ಯೂ ಇದೆ, ಸಕ್ಕದಾಗಿದೆ. ಸೊ ನಾವಿವಾಗ ಅಫಿಷಿಯಲಿ ಬಿಸ್ಲೆ ಘಾಟ್ಗೆ ರೇಂಜ್ಗೆ ಎಂಟ್ರ್ ಆಗಿದ್ದೀವಿ. ತುಂಬ ಚಿಕ್ಕ ರೂಟ್ ಇದೆ. ಯಾವುದಾದ್ರೂ ಒಂದು ವೆಹಿಕಲ್ ಬಂದರೆ ನೀವು ಲಿಟ್ರಲಿ ಸೈಡಲ್ಲಿ ನಿಲ್ಲಿಸಿ ಜಾಗ ಕೊಡಬೇಕು. ಅದಕ್ಕೆ ಇಲ್ಲಿ ತುಂಬ ಲಾರಿಗಳಾಗಲಿ ಬಾಕಿ ಇನ್ನಿತರ ಬಸ್ಸು ಆ ಥರ ವ್ಯವಸ್ಥೆ ಏನೂ ಇಲ್ಲ. ನೀವು ಒಂದು ಸಲ ನೀವು ಈ ರೇಂಜ್ಗೆ ಎಂಟ್ರ್ ಆದರೆ ನಿಮಗೆ ಇನ್ನೊಂದು 4 to 5 ಕಿಲೋಮೀಟರಲ್ಲಿ ಒಂದು ಅಂಗಡಿ ಸಿಗುತ್ತೆ. ಅದು ನೀವು ಕ್ರಾಸ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮ್ಗೇನು ಸಿಗೋಲ್ಲ, ಈವನ್ ನೆಟ್ವರ್ಕು ಸಿಗೋಲ್ಲ. ಅದಕ್ಕೆ ಇದು ಒನ್ ಆಫ್ ದ ಡೇಂಜರಸ್ ರೂಟ್ ಅಂತ ಎಲ್ಲರೂ ಕರೆಯೋದು. ಹೆಂಗಿದೆ ನೋಡಿ, ಟ್ವಿಸ್ಟ್ ಆ್ಯಂಡ್ ಟರ್ನ್. ನೋಡಿ ಇದೇ ಪ್ರಾಬ್ಲಮ್ ಇಲ್ಲಿ.
ಎಲ್ಲೂ ನುಗ್ಗಕ್ಕೂ ಆಗಲ್ಲ. ಯಾವ್ದಾದ್ರು ವೆಹಿಕಲ್ ಸಿಕ್ತು ಅಂತಂದರೆ ನೀವು ಹಂಗೇ ಸೈಡಲ್ಲೇ ಹೋಗ್ಬೇಕು. ಓ ಗುರುಗಳೇ, ಲಾರಿ ಬೇರೆ ಸಿಕ್ಬಿಡ್ತಲ್ಲಪ್ಪ. ಬಿಡೋಣ. ಓಕೆ, ವಾಟ್ ಎ ವ್ಯೂ ಮ್ಯಾನ್, ಲವ್ಲಿ. ನೋಡಿ, 1 ಮೌಂಟೇನು, 2 ಮೌಂಟೇನು, 3 ಮೌಂಟೇನು, ಸುತ್ತಮುತ್ತ ಎಲ್ಲ ಮೌಂಟೇನ್ಸೇ. ಕ್ರೇಜಿ ಆಗಿದೆ ಮಾತ್ರ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 11:09. ಸೊ ಮಳೆಗಾಲದಲ್ಲಿ ನಾನೊಂದ್ಸಲ ಬಂದಿದ್ದೆ 7 o'clockಗೆ. ಇವಾಗ ಇಲ್ಲಿ ಹಾಕ್ತೀನಿ ನೋಡಿ, ಈ ಥರ ಇರುತ್ತೆ ಮಳೆಗಾಲ ಬಂದರೆ. ಈ ರೋಡಂತೂ ಎಷ್ಟು ಮಂಜು ಕವರ್ ಆಗಿರುತ್ತೆ ಅಂತಂದರೆ ನಿಮಗೆ ಲಿಟ್ರಲಿ ವಿಸಿಬಿಲಿಟಿನೇ ಇರಲ್ಲ ಆಚೆಯಿಂದ ಏನು ಬರ್ತಾ ಇದೆ ಅಂತ, ಅಷ್ಟು ಮಂಜು ಕವರ್ ಆಗಿರುತ್ತೆ. ಬಟ್ ನಾವು ವಿ ಆರ್ ಇನ್ ದ ರಾಂಗ್ ಟೈಮಿಂಗ್. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ನಮ್ಗೆ ಸ್ವಲ್ಪನಾದರೂ ಮಂಜು ಸಿಕ್ಕಿರೋದು. ಬಟ್ ಇವಾಗ ಏನು ಮಾಡೋಂಗಿಲ್ಲ. ನೀವು ಎಂಜಾಯ್ ಮಾಡಲಿ ಅಂತ ಈ ಫೋಟೇಜ್ ಹಾಕಿರೋದು ನೋಡಿ. ಈ ಕಡೆ ಹೋದರೆ ಬಿಸ್ಲೆಘಾಟು, ಸುಬ್ರಹ್ಮಣ್ಯ. ಬಟ್ ನಿಮ್ಗೆ ಆ ಕಡೆ ಹೋದರೆ ಮಲ್ಲಳ್ಳಿಗೂ ಹೋಗ್ಬೋದು. ಎಲ್ಲೋ ಬೇಕು ಬ್ರೋ? ಮಾಂದಲ್ಪಟ್ಟಿ. If you go to Mandalpatti, you have to take this. Bro, what is that? This one name? Mandalpatti. Mandalpatti. Yeah. You fell? Yeah. What happened? Everything is okay? Everything is okay. Oh shit. Straight up. Okay. Don't push too much. It will come out. It's aluminum. That's why we didn't push that much. This from here it got bent actually. Okay. If you need anything, Somapet is nearby. Yeah. Okay. You're vlogging? Yeah, I do vlogging, bro. You do have a YouTube channel? I do have a YouTube channel. Ex-Army Kid. EX? I'll take no network here. I'll go home and just. Definitely, bro. Nice meeting you, bro. Have safe ride, okay? Because it's a hill station, right? Too many. Thanks, bro. See you then. Bye. ಇಲ್ಲಿಂದ ಸುಬ್ರಹ್ಮಣ್ಯ 34 kilometers ಇದೆ. ವೆರಿ ಶಾರ್ಟ್ಲಿ ಡಿಸ್ಟೆನ್ಸು. ಸೊ ನಾವೊಂದು ಹಿಸ್ಟಾರಿಕಲ್ ಮೈಲ್ ಸ್ಟೋನಿಗೆ ಬಂದಿದ್ದೀವಿ, ಮಂಕನಹಳ್ಳಿ ಅಂತ. ಸೊ ಇಲ್ಲಿ ಮಂಕನಹಳ್ಳಿಲಿ ಒಂದು ತುಂಬ ಪ್ರತೀತಿ ಇದೆ ಸ್ನೇಹಿತರೆ. ಮಂಕನಹಳ್ಳಿ ಏನಕ್ಕೆ ಫೇಮಸ್ ಅಂತಂದರೆ, ಇಳಿಸ್ಬಿಡೋಣ ಕೆಳಗಡೆ. ಈ ಕಲ್ಲಿದೆ ಅಲ್ಲ, ಇವಾಗ ಮಳೆ ಬಂತು ಅಂತಂದರೆ ಇದು ಈ ಕಡೆ ಬೀಳೋ ವಾಟ್ರ್ ಬಂದ್ಬಿಟ್ಟು ಅರೇಬಿಯನ್ ಸೀಗೆ ಹೋಗುತ್ತೆ. ಅದೇ ಈ ಕಡೆ ಬೀಳೋ ವಾಟ್ರ್ ಬಂದ್ಬಿಟ್ಟು ವೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಸೊ ಅದು ಒಂದು ಪ್ರತೀತಿ. ಇದು ಬ್ರಿಟಿಷರ್ ಕಾಲದಲ್ಲಿ ಇದನ್ನ ಮಾರ್ಕ್ ಮಾಡಿದ್ದಾರೆ. ಆದರೂ ಹೆಂಗೆ ಮಾರ್ಕ್ ಮಾಡಿದ್ದಾರೆ ಅಂತ ನೋಡಿ, ಗ್ರೇಟ್ ಅಲ್ಲ. ಪ್ಲೇಸಸ್ನ ಮಿಸ್ ಮಾಡಿದೆ ನೋಡಿ. ಏನಕ್ಕೆ ಅಂತಂದರೆ ಈ ಥರ ಪ್ಲೇಸಸ್ ನಮಗೆ ಎಲ್ಲೂ ಸಿಗಲ್ಲ. ಸಿಕ್ಕಿದ್ರೂ ನಮಗೆ ಹಿಸ್ಟ್ರಿ ಗೊತ್ತಿರಲ್ಲ, ಸುಮ್ಮನೆ ಬಂದು ಹೋಗ್ತೀವಿ. ಸೊ ಮಂಕನಹಳ್ಳಿ ಅಂತ ನೀವು ಬಿಸ್ಲೆಘಾಟ್ ಹೋಗೋ ರೂಟಲ್ಲಿ ಸಿಗುತ್ತೆ. ಪಾಟ್ಲ ಬೆಟ್ಟಕ್ಕಿಂತ ಒಂದು ಸ್ವಲ್ಪ ಮುಂದೆ ಇದೆ. ಪಾಟ್ಲ ಯಾರೆಲ್ಲ ನೋಡ್ತೀರಾ ನೋಡಿಬಿಟ್ಟು ಬನ್ನಿ ಗೈಸ್. ಆದರೆ ಮಳೆ ಬಂದಿದ್ದರೆ ಹೆಂಗಿರೋದು ಗೊತ್ತಾ? ನಾನು ಲಾಸ್ಟ್ ಇಯರ್ ಮಾನ್ಸೂನಲ್ಲಿ ಇಲ್ಲೇ ನಿಂತ್ಕೊಂಡು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೆ. ಬಟ್ ಎಲ್ಲಿ ಮಳೆನೇ ಬರ್ತಾ ಇಲ್ಲ. ಫ್ಲ್ಯಾಶ್ ಬ್ಯಾಕ್. You still here? I told you to go. Don't come back. James. Wait. Please don't go. ಯಾರಿಲ್ಲ ಇಲ್ಲಿ ನನಗಾಗಿ ನೀನು, ಜೊತೆಯಾಗಿರು ನೀನು ಕೊನೆಗಾಲಕ್ಕೂ. ನಾನಂತೂ ಅಳ್ತಾ ಇದ್ದೀನಲ್ಲ ಸ್ನೇಹಿತರೆ, ಮಳೆ ಅಂತ. ಮಾನ್ಸೂನಲ್ಲಿ ರೈಡ್ ಮಾಡೋ ಮಜಾನೇ ಬೇರೆ. ರೈಡ್ ಮಾಡೋದು ಮಜಾನೂ ಬೇರೆ, ಹಂಗೆ ನಿಮಗೆ ತೋರಿಸೋ ಮಜಾನೂ ಬೇರೆ. ಓಹ್ ಬನ್ನಿ, ಇಲ್ಲಿ ಯಾರಿದು? ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋ ನೋಡ್ತವ್ರೆ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಓಕೆ? ಏನಿಲ್ಲ ನಿನಗೆ ಕೊಡೋಕ್ಕೆ. ನಿಂಗೆ ಕಚ್ತೀಯಾ ಇದು? ಡುಯೆಟ್ ಆಡೋಣ ಒಂದು. ನಿನ್ನಲ್ಲಿ ನಾನಿಲ್ಲ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡಬೇಡ ಆಯ್ತಾ? ಅಯ್ಯಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಆಯ್ತು ಬಿಡು, ಆಯ್ತು ಹೋಗ. ಈ ಅನ್ಕಂಡೀಷ್ನಲ್ ಲವ್ನ ಯಾರು ಕೊಡೋಕ್ಕಾಗಲ್ಲ ಗೈಸ್. ಏನು ಹೇಳಿ ಇವಾಗ ನೀನು ಸುಮ್ಮನಿರೋ. ಓಕೆ ಬಾಯ್, ಐ ಆಮ್ ಗೆಟಿಂಗ್ ಲೇಟ್ ಬೇಡಿ. ಅಂಡ್ ಸಿ ಯು ನೆಕ್ಸ್ಟ್ ಟೈಮ್. ಈಗ ಹೆಂಗೆ ತೊಗೊಳೋದು ಇದನ್ನ?
ಗೈಸ್ ನೋಡಿ ಎಷ್ಟಿದೆ ಅಂತ. ಓ ಅದಂತೂ ಫುಲ್ ಹಣ್ಣಾಗಿದೆ, ಬಟ್ ಹೆಂಗೆ ತಗೊಳ್ಳೋದು ಅಂತ ಗೊತ್ತಿಲ್ಲ. ನೋಡಿ ಬೀಳುತ್ತಾ ಗೈಸ್? ಒಂದೇ ಏಟಿಗೆ ಬೀಳಿಸ್ತೀನಿ ನೋಡಿ, ಬಿಕಾಸ್ ಏನಕ್ಕೆ ಗೊತ್ತಾ, ಬೀಳಲ್ಲ ಅಂದರೆ ಕಾಡಾನೆ ಕಂಡು ಬಂದಲ್ಲಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಿ. ನೆಟ್ವರ್ಕೇ ಸಿಗಲ್ಲ ಗುರು, ಇದನ್ನೆಲ್ಲ ಮಾಹಿತಿ ಕೊಡೋದು. ಸಿಕ್ಕ ತಕ್ಷಣ ಅಡ್ರೆಸ್ ಇಲ್ಲ ಅಂತ ಓಡ್ಬಿಟ್ಟಿರ್ತೀವಿ. ಏನೋ ರೂಟ್ ಮಾಡ್ತಾಯಿದ್ದಾರೆ ಜನ. ಲಾಸ್ಟ್ ಇಯರು ಅಷ್ಟೆಲ್ಲ ಫ್ಲಡ್ ಆದರೂ ಬುದ್ಧಿ ಕಲ್ತಿಲ್ಲ. ಇದೆಲ್ಲ ಕಾಡು ರೂಟು, ನೀಟಾಗಿ ಎಲ್ಲ ಕಡ್ದು ಏನೋ ಮಾಡ್ತಾಯಿದ್ದಾರೆ. ಜನ ಬುದ್ಧಿ ಕಲಿಯೋದು ಭಾರಿ ಕಷ್ಟ ಇದೆ. ನಾವು ಫೈನಲಿ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಬಿಸ್ಲೆ ಘಾಟ್ ಎಂಟ್ರಿ ಆಗುವಾಗ ಇದೇ ನಿಮಗೆ ಲಾಸ್ಟ್ ಅಂಗಡಿ. ಇದು ಬಿಟ್ಟರೆ ನಿಮಗೆ ಬೇರೆ ಏನೂ ಸಿಗಲ್ಲ. ನಿಲ್ಲಿಸಿ ಸ್ಟಾಪ್ ಅರಣ್ಯ ತನಿಖಾ ಠಾಣೆ. ಸೊ ಯಾರೆಲ್ಲ ಬಿಸ್ಲೆ ಬರ್ತೀರಾ, ಇದೊಂದು ಕ್ಯಾಂಟೀನ್ ಹತ್ರ ಲಾಸ್ಟ್ ಸ್ಟಾಪ್ ಹಾಕ್ಬಿಡಿ. ಯಾವ್ದು ಸರ್? ಗಣೇಶ ಕ್ಯಾಂಡಿ ಮೀನ್ಸ್ ಬಿಂದುಶ್ರೀ ಜ್ಯೂಸ್ ಸೆಂಟರ್. ಲವ್ಲಿ ಸರ್. ಆಂಟಿ ಇದು ಗೂಗಲ್ ಪೇ ಎಲ್ಲ ಸಿಗುತ್ತಾ ಇಲ್ಲಿ? ಜಿಯೋ ಮಾತ್ರ ಅಲ್ವಾ? ಬರೀ ಜಿಯೋ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಹೌದು, ಇಲ್ಲಿ ಎಷ್ಟೊತ್ತು ಬಂದರೂ ನಾನು ಇಲ್ಲೊಂದು ಸ್ಟಾಪ್ ಕೊಟ್ಟು ಹೋಗ್ತೇನೆ. ಓಕೆ ಗೈಸ್, ಒಂದು ಸ್ಟಾಪ್ ಕೊಟ್ಟು ಬಿಡೋಣ. ಆಂಟಿ ಒಂದು ಬ್ಯಾಗ್ ಇಟ್ಟು ಹೋಗ್ಬಿಟ್ಟು ಬರಲಾ? ಹಾಂ, ಇಲ್ಲ ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ. ಅರ್ಧ ಕಿಲೋಮೀಟ್ರ್ ಈಗ ಇದು ಮಗ ಬಿಸಿನೀರು. ಗೈಸ್ ಮೋಡ ಆಗ್ತಿದೆ, ಹಾಗೆ ಬಿಸಿಲು ಬರ್ತಾ ಇದೆ. ಆ ಅಂಗಡಿಯಿಂದ ಜಸ್ಟ್ ಬಿಸ್ಲೆ ಘಾಟ್ 1/2 ಕಿಲೋಮೀಟರ್ಸ್ ಇರೋದು. ಸೊ ಲಗೇಜ್ ಇಡೋ ವಿಷಯದಲ್ಲಿ ನಾನು ಯಾರಿಗೂ ಸಜೆಸ್ಟ್ ಮಾಡ್ತಾಯಿಲ್ಲ, ಬಿಕಾಸ್ ನನಗೆ ಅವ್ರಿಗೆ ಗೊತ್ತು, ಅದಕ್ಕೆ ಲಗೇಜ್ ಇಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ಅಲ್ಲಿ ಇಟ್ಟು ಪ್ರಾಬ್ಲಮ್ ಆಗಿ ಅವ್ರಿಗೆ ಏನಾದರೂ ಲಗೇಜ್ ಮಿಸ್ಸಿಂಗ್ ಆದರೆ ನೀವೇ ಜವಾಬ್ದಾರಾಗಿರ್ತೀರ. ಒಂದು ಪರ್ಫೆಕ್ಟ್ ವೆದರ್ ಇದೆ, ಯಾಕೆಂತಂದರೆ ತುಂಬ ಮಳೆ ಬಂದರೆ ನಿಮಗೆ ಕಂಪ್ಲೀಟಾಗಿ ಮಿಸ್ಟು ಕವರ್ ಆಗಿರುತ್ತೆ, ವ್ಯೂ ಪಾಯಿಂಟ್ ಅಷ್ಟು ಕಾಣಲ್ಲ. ಅದೇ ಹೆವಿ ಬಿಸಿಲಿದ್ರೆ ನಿಮ್ಗೆ ಅಲ್ಲಿ ನಿಲ್ಲಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಬಟ್ ಇವಾಗಂತೂ ಸಖತ್ತಾಗಿದೆ, ಒಂದು ಒಳ್ಳೆ ಸೀನರಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾಕೆ ತಡ, ಲೆಟ್ಸ್ ಗೋ. ಟಿಕೆಟ್ ಕೌಂಟರ್, ಟಿಕೆಟ್ ಕೊಡುವ ಸ್ಥಳ, ಪ್ರವೇಶ ಶುಲ್ಕ ಒಬ್ಬರಿಗೆ ಎಲ್ಲಿಗೂ ಹಾಕೇ ಇಲ್ಲ. ಎಂಟ್ರಿ ಫೀಸ್ ಫಾರ್ 1 ಪರ್ಸನ್, ಗೊತ್ತಿಲ್ಲ ಎಷ್ಟು ಅಂತ. ಓಕೆ ಬನ್ನಿ ಹೋಣ. ಥ್ಯಾಂಕ್ ಯು. ಫೈನಲಿ ಬಿಸಿಲೆ ಹತ್ರ ಬಂದಿದ್ದೀವಿ. 20 ರುಪೀಸ್ ಒಬ್ಬರಿಗೆ ಪರ್ ಹೆಡ್ ಟಿಕೆಟು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 20 ರುಪೀಸು ಅಷ್ಟೇನು ದೊಡ್ಡ ಅಮೌಂಟ್ ಅಲ್ಲ, ಇಷ್ಟು ಕ್ಲೀನಾಗಿ ಇಡ್ತಾರೆ ಅಂತಂದರೆ ಕೊಡೋಣ. ಟಾಯ್ಲೆಟ್ಸ್ ಬೇರೆ ಇದೆ, ಜೆಂಟ್ಸು ಲೇಡೀಸು ಸಪ್ರೇಟಾಗಿ. ಅಲ್ಲಿ ನೋಡಿ ಮಂಗಣ್ಣ, ಪೀಕ್ ನೋಡಿ ಏನು ಕಾಣ್ತದೆ ಅಂತ, ನೆಕ್ಸ್ಟ್ ಲೆವೆಲಾಗಿ ಕಾಣ್ತದೆ. ಸೊ ನಿಮಗೆ ವ್ಯೂ ಪಾಯಿಂಟಿಂದ ಇನ್ನೂ ಸಖತ್ತಾಗಿ ಕಾಣ್ಬೋದು. ನೋಡೋಣ ಬನ್ನಿ. ಆ್ಯಕ್ಚುಲಿ ನೀವು ಈ ಫುಟೇಜ್ನ ಎಕ್ಸಾಕ್ಟಾಗಿ ಡ್ರೋನ್ ಶೂಟಲ್ಲಿ ಹೆಂಗೆ ನೋಡ್ತೀರಾ ಆ ಥರ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಲ್ಲಿ ಈ ರೇಂಜಿಗೆ ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ. ಮತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ರೌಡೆಡ್ ಪ್ಲೇಸು. ಸೊ ಯೂಶ್ವಲಿ ತುಂಬ ಮಳೆ ಬಂದರೆ ನೋಡಿ, ನಿಮಗೆ ಇಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಕಾಣುತ್ತೆ, ಇನ್ನೊಂದೆಲ್ಲೋ ಫಾಲ್ಸ್ ಕಾಣುತ್ತೆ. ಬಟ್ ಎಕ್ಸಾಕ್ಟಾಗಿ ಇವಾಗ ವಿಸಿಬಲ್ ಇಲ್ಲ. ಬಟ್ ಇದಂತೂ ನಮಗೆ ಸಖತ್ತಾಗಿ ಕಾಣುತ್ತೆ. ಬಟ್ ಇವಾಗ ಮಳೆ ಇಲ್ಲ, ಅದಕ್ಕೆ ಫಾಲ್ಸ್ ಅಷ್ಟು ವಿಸಿಬಲ್ ಇಲ್ಲ. ಬ್ಯೂಟಿ ಮ್ಯಾನ್. ಗೈಸ್ ವಾಟ್ ಎ ವ್ಯೂ ಇದೆ ಅಂತಂದರೆ, ನಿಮ್ಗೆ ಆ್ಯಕ್ಚುಲಿ ಡ್ರೋನಲ್ಲಿ ಯಾವ ಥರ ಶೂಟ್
ವ್ಯೂ ಸಿಗುತ್ತೆ. ಆ ಥರ ನಮಗೆ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಲ್ಲಿ ಸಿಗುತ್ತೆ. ಅದಕ್ಕೆ ಪ್ಲೇಸ್ ತುಂಬ ಫೇಮಸ್ಸು. ಬಟ್ ಮಳೆ ಏನಾದರೂ ಬಂದರೆ ನಿಮಗೆ ಒಂದು ಮಿನಿಮಮ್ ಅಂತಂದರೂ 4 to 5 ವಾಟರ್ ಫಾಲ್ಸ್ ಕಾಣುತ್ತೆ. ಬಟ್ ಇವಾಗ ಅಷ್ಟು ಜಸ್ಟಿಫೈ ಆಗ್ತಿಲ್ಲ ಮಳೆ ಇಲ್ಲ ಅಂತಂದರೆ. ಬಟ್ ಕ್ರೇಜಿ ಆಗಿದೆ ವೆದರ್. ಐ ಆಮ್ ಹ್ಯಾವಿಂಗ್ ಎ ವೆರಿ ಬೆಸ್ಟ್ ಟೈಮ್. ಕಿಟ್ಟಿ ಹಾಡಾಡ್ಬೇಡ, ಅದನ್ನು ಕೇಳಿದ್ರೆ ಅರ್ಜೆಂಟಾಗಿ ಯಾವಳನ್ನಾದ್ರೂ ಲವ್ ಮಾಡಿ ಹಾಳಾಗೋಗ್ಬೇಕು ಅನ್ಸುತ್ತೆ. ಅವಳು ಬರಲು ಮನದಲ್ಲಿ ಪದಗಳದೆ ಮನದ ಕಡಲ ದಡದಾಟು ಅಲೆಗಳದು ನಲುವೆ ಹೊಮ್ಮುತ್ತಿದೆ ರಾಗದಲ್ಲಿ ಸ್ವರ ನೀರೋ ತಿಮಿರು ಚಿಮ್ಮುತ್ತಿದೆ ಸುಳ್ಳಾಡುವ ಕವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್. ವಿಕಿಲ್. ಓಕೆ ಗೈಸ್, ಮೋಸ್ಟ್ಲಿ ನಾವು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಮಳೆ ಬರುವ ಮುನ್ಸೂಚನೆ. ಹೋಪ್ ಈ ಪ್ಲೇಸ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಒಂದು ಸಖತ್ತಾಗಿತ್ತು ಸೀನರಿ. ಫಸ್ಟ್ ಬರುವಾಗ ಕಂಪ್ಲೀಟಾಗಿ ಬಿಸಿಲಿತ್ತು. 2 ಸೆಕೆಂಡ್ಗೆ ಇಲ್ಲಿ ವೆದರ್ ಚೇಂಜ್ ಆಗುತ್ತೆ. ಸೊ ನಾನಂತೂ ಒಳ್ಳೆ ಲವ್ಲಿಯಾಗಿ ಎಂಜಾಯ್ ಮಾಡಿದೆ. ಈಗ ಒಂದು ಒಳ್ಳೆ ಮಳೆ ಬರುತ್ತೆ ಗೈಸ್, ಗೆಸ್ ಮಾಡಿದ್ದೀನಿ. ವೆದರ್ ಎಲ್ಲ ನೋಡಿ, ಮಳೆ ಬಂದ ತಕ್ಷಣ ಒಂದು ರೈಡ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಅಂಕಲ್ ಸಿಗ್ತೀನಿ. ಅಂಕಲ್ ತಲೆ ಕೆಡ್ಸ್ಕೊಬಿಟ್ಟವ್ರೆ, ಇವನು ಯಾರಿಗೂ ಇವನು ಮಳೆಯಲ್ಲಿ ಅಂತ. ಫೈನಲಿ ಗೈಸ್, ಮಾನ್ಸೂನ್, ದಿಸ್ ಇಸ್ ವಿ ಕಾಲ್ಡ್ ಮಾನ್ಸೂನ್. ಏನಿದೆ ನೋಡಿ, ಸಖತ್ತಾಗಿದೆ ವೆದರು. ನಾನಂತೂ ತುಂಬ ಬ್ಯಾಡ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಮಳೆ ಅಂತ. ಈ ಬ್ಲಾಗಲ್ಲಿ ಎಷ್ಟು ಸಲ ಹೇಳಿದ್ದೀನೋ ಏನೋ. ಓಕೆ, ಲೆಟ್ಸ್ ಲೀವ್. Woohoo, boys! What a timing! ಶೂ ಒಳಗಡೆ ನೀರು, ಪ್ಯಾಂಟ್ ಒಳಗಡೆ ನೀರು, ಜರ್ಕಿನ್ ಒಳಗಡೆ ನೀರು, ಇವಾಗ ಚಡ್ಡಿ ಒಳಗಡೆ ನೀರು ಹೋಗ್ತಾ ಇದೆ. ವಾವ್, ದಿಸ್ ಇಸ್ ಕಾಲ್ಡ್ ಮಾನ್ಸೂನ್ ಬೇಬಿ. ನಾವು ಅಲ್ಲಿ ಗಂಟೆ ಹೋಗಿದ್ದೀವಿ, ಬಟ್ ಇದು ರಿಸ್ಟ್ರಿಕ್ಟೆಡ್ ಪ್ಲೇಸ್, ಹೋಗಂಗಿಲ್ಲ. ಕೆಳಗಡೆ ಜಾಗ ಇದೆ ಹೋಗ್ಬೇಕು ಅಂತಂದರೆ. ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಬಂದರೆ ಕಂಪ್ಲೀಟಾಗಿ ನಿಮ್ಗೆ ಆ ಕಲ್ಲೇನು ಕಾಣಲ್ಲ, ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ. ಗಾಡಿ ಯೂಶುವಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಫಾಲೋ ಮಾಡ್ತಾ ಇದ್ನಲ್ಲ. ಸೊ ವಿಕಿಲ್ ಬಾಯ್ ಅಂದ್ಕೊಂಡು K12 ಅಂತ ನೋಡಿ, ಪಕ್ಕ ಇದು ಇವ್ರದೇ ಗಾಡಿ ಅಂತ ಹೇಳ್ಬಿಟ್ಟು